ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ. ನಾನು ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಮೈಸೂರು ಮೇನ್ PF ಆಫೀಸ್ಗೆ ನಾವು ಇಲ್ಲಿ ಬಂದಿದ್ದೀವಿ. ವಿಷಯ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಕಾರ್ಮಿಕರ ಒಂದು PF ಆಫೀಸ್ಗೆ ನಾವು ಭೇಟಿ ಕೊಡಲಿಕ್ಕೆ ಮತ್ತು ಅಧಿಕಾರಿಗಳನ್ನ ನಾವು ಕುರಿತು ಮಾತಾಡಲಿಕ್ಕೆ ನಾವು ಇಲ್ಲಿ ಇವತ್ತು ಬಂದಿದ್ದೀವಿ. ನಮ್ಮ ಜಿಲ್ಲಾ ಸಮಿತಿಯಿಂದ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಬಂದಿದ್ದಾರೆ, ಮತ್ತು ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮ ಚಂದ್ರಕಿಲ್ಲರ್ ಅವರು ಬಂದಿದ್ದಾರೆ, ಮತ್ತು ಇಲ್ಲಿ ಹಿಂದೆ ನಿಂತಿರೋಂಥ ಎಲ್ಲ ಮಿಷನ್ ಹಾಸ್ಪಿಟಲ್ ಸ್ಟಾಫು ಅವ್ರಿಗೂ ಸಹ ನಮ್ಮ PF ಆಫೀಸಿಂದ ತೊಂದರೆ ಆಗಿರೋದ್ರಿಂದ ನಮ್ಮ ಪಕ್ಷದ ಸದಸ್ಯರುಗಳು ಸಹ ಇದ್ದಾರೆ, ಅವರು ಸಹ ಇವತ್ತು ಬಂದಿದ್ದಾರೆ. ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಅವರು ಬಂದಿದ್ದಾರೆ ಜಿಲ್ಲಾ ಸಮಿತಿಯಿಂದ, ಮತ್ತು ನಮ್ಮ ನ್ಯೂ ಸದಸ್ಯರಾಗಿರೋಂಥ ರವಿಕುಮಾರ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರೇಮ್ ಸುಂದರ್ ಸರ್ ಬಂದಿದ್ದಾರೆ, ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಮಹಾದೇವಮ್ಮ ಅವರು ಬಂದಿದ್ದಾರೆ, ಮತ್ತು ಕಾರ್ಯದರ್ಶಿಗಳಾದಂಥ ಮಹಿಳಾ ಘಟಕ ನಮ್ಮ ರಾಧಮ್ಮ ಅವರು ಬಂದಿದ್ದಾರೆ, ಮತ್ತು ಹೊಸ ಸದಸ್ಯರಾದಂಥ ಹೆಸರು ನಾಗಲಕ್ಷ್ಮಿ ಅವರು ಬಂದಿದ್ದಾರೆ. ಇನ್ನು ಹಲವಾರು ನಮ್ಮ ಜಿಲ್ಲಾ ಸಮಿತಿಯಿಂದ ನಾವು ಇವತ್ತು PF ಆಫೀಸಿಗೆ ಬಂದಿದ್ದೀವಿ. ಇನ್ನು ಉಳಿದಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಧ್ಯಕ್ಷರು ಪ್ರೇಮ್ ಸುಂದರ್ ಸರ್ ಮಾತಾಡ್ತಾರೆ. ನಮಸ್ಕಾರ. ಇವತ್ತೊಂದಿಗ ನಾವು PF ಆಫೀಸ್ಗೆ ಭೇಟಿ ಕೊಟ್ಟಂಥ ವಿಚಾರ ಏನಪ್ಪ ಅಂದರೆ, ಮೈಸೂರಿನಲ್ಲಿ ಸುಪ್ರಸಿದ್ಧವಾಗಿ ಕ್ಯಾರ್ ಹಾಸ್ಪಿಟಲ್ ನಂತರದಲ್ಲಿ ಮೈಸೂರು ಮೇರಿ ಕ್ಯಾರ್ವನ್ ಹೋಯಿತು ಮೆಮೋರಿಯಲ್ ಹಾಸ್ಪಿಟ್ಲು ಅಂದರೆ ಮಿಷನ್ ಹಾಸ್ಪಿಟ್ಲು. ಈ ಒಂದು ಉದ್ಯೋಗ ಮಾಡ್ತಕ್ಕಂಥ ನೌಕರರು ಕಳೆದ 7-8 ವರ್ಷದಿಂದ ಅವ್ರಿಗೆ PF ಕಟ್ಟಿಲ್ಲ. ಅವ್ರ ಸಂಬಳದಿಂದ ಅವ್ರಿಗೆ PF ಡಿಡಕ್ಟ್ ಮಾಡಿದ್ದಾರೆ, ಆದರೆ ಸಂಸ್ಥೆಗೆ ಅದು ಕಟ್ಟಿಲ್ಲ. ಇದ್ರ ಬಗ್ಗೆ ಅನೇಕ ಬಾರಿ ದೂರು ಕೊಟ್ಟಿದ್ದಾರೆ. ದೂರು ಕೇಳಿದ್ರೆ ಪರಿಶೀಲನೆ ಮಾಡ್ತಾಯಿದ್ದೀವಿ, ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂಥ ಸರಿಯಾದ ಎನ್ಕ್ವೈರಿಗಳು ಆಗ್ತಾಯಿಲ್ಲ. ದುಡ್ಡು ರೈತರ ಅವ್ಯವಹಾರಗಳಾಗಿರುವಾಗ ಒಂದು ಶಿಸ್ತು ಕ್ರಮ ಏನು ಕಾನೂನು ಕ್ರಮ ತಗೋಬೇಕು ಅದ್ರ ಬಗ್ಗೆ ಹೇಳಿ ಅಂತ ಕೇಳಿ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದ ಕಂಪ್ಲೇಂಟನ್ನು ಅವರು ಅಡ್ರೆಸ್ ಮಾಡ್ತಾಯಿಲ್ಲ. ಆನ್ಲೈನಲ್ಲಿ ಇವರು ಏನು ಮಾಡ್ತಾಯಿದ್ದಾರೆ, ಮೀಟಿಂಗ್ ಅಂತ ಕರೆಯೋದು. ಆನ್ಲೈನ್ ಮೀಟಿಂಗಲ್ಲಿ ಇವರು ವರ್ಕರ್ಸ್ ಕಡೆಯಿಂದ ಬಂತು ಅಂದರೆ ಮ್ಯಾನೇಜ್ಮೆಂಟಲ್ಲಿ ಒಂದೊಂದು ಸಲ ಒಬ್ಬೊಬ್ಬರು ಬಂದು ಮಾತಾಡ್ತಾರೆ, ಇನ್ನೊಂದು ಸಲ ಬಂದು ಎಲ್ಲ ಟೈಮ್ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಟೈಮ್ ಕೇಳ್ತಾವ್ರೆ, ಇವ್ರು ಟೈಮ್ ಕೊಡ್ತಾವ್ರೆ. ಇವ್ರಿಗೆ ವರ್ಕರ್ಸ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಇವತ್ತಿಗೆ ಏನೂ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಕಮಿಷನರ್ ಹತ್ರನೇ ಇದು ಮಾಡಿ ಅವ್ರಿಗೇನು ಸಮಸ್ಯೆ ಏನಾಗಿದೆ, ಯಾಕೆ ಇವರು ಕ್ರಮ ತಗೊತಾ ಇಲ್ಲ, ಈ ವಿಚಾರವಾಗಿ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು. ಮತ್ತು ಕೂಡಲೇ ಶಿಸ್ತು ಕ್ರಮ ತಗೊಂಡು ಹಾಸ್ಪಿಟ್ಲ್ ನೌಕರರಿಗೆ ಏನು PF ಹಣ ಬರಬೇಕಾಗಿದೆ ಅದನ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ನಾವು ಇವತ್ತು ಹಾಸ್ಪಿಟಲ್ ಕಮಿಷನರ್ ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ PF ದಾರರು ಆನ್ಲೈನಲ್ಲಿ ಅನಕ್ಷರಸ್ಥರಾಗಿದ್ದಾರೆ. ಯಾಕೆಂದರೆ ಇವತ್ತು ಸೆಕ್ಯೂರಿಟಿ ಕೆಲಸ ಮಾಡೋರು ಇದ್ದಾರೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಮಹಿಳೆಯರಿದ್ದಾರೆ. ಅವ್ರಿಗೆಲ್ಲ ಯಾವ ಥರ ತಗೋಬೇಕು ದುಡ್ಡನ್ನ ನನ್ನ ದುಡ್ಡನ್ನ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಈ ವ್ಯವಸ್ಥೆ ಹೇಗಿದೆ ಅಂದರೆ ಎಲ್ಲ ಆನ್ಲೈನಲ್ಲಿದೆ, ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತೀವಿ, ನಾವು ಇಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಅವರ ಉಳಿತಾಯ ಎಷ್ಟಿದೆಯೋ ಅದಕ್ಕೆ 20% ಕೇಳ್ತಾ ಇದ್ದಾರೆ. 50 ರೂಪಾಯಿ ಫೀಸ್ ತಗೊಂಡು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಕೊಡೋ ಕಡೆಗೆ 5,000, 10,000, 20,000 ಈಗೆಲ್ಲ ನಮ್ಮ ಮೋಸ ನಡೀತಾ ಇದೆ. ಅದ್ರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲೇ ಕೌಂಟರ್ ಓಪನ್ ಮಾಡಬೇಕು. ಇಲ್ಲೇ ಬಂದಂಥ ಜನಗಳಿಗೆ ಅವರು ಆನ್ಲೈನಲ್ಲಿ ತಮ್ಮ ಕಚೇರಿ ವತಿಯಿಂದಲೇ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಕೊಡ್ಬೇಕು ಅಂತ ನಾನು ಈ ಒಳಗಡೆ ಕೇಳಬೇಕು, ಅದನ್ನು ಒತ್ತಾಯಿಸಿ ಹೋಗ್ತಾ ಇದ್ವಿ. ಬಂಧುಗಳೇ ಬನ್ನಿ, ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಎಷ್ಟಾಗಿದೆ ಅಂತಂದರೆ, ಜನಗಳಿಗೆ ಒಂದು ಕಿಟ್ಗಳ ಕೊಡೋದೇ ಅವ್ರಿಗೆ ಒಂದು ಡ್ಯೂಟಿ ಆಗೋದಿಲ್ಲ. ಜನಗಳ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇನಿಲ್ಲ, ಅದನ್ನು ಇವರು ಬಗೆಹರಿಸ್ಕೊಡೋಂಥ ಜಾಗದಲ್ಲಿ ಇವರು ಅಧಿಕಾರಿಗಳು ಇದ್ದು ಆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ರೆ ಏನು ಸಮಸ್ಯೆಯೂ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಕಮಿಷನರ್ನ ಭೇಟಿ ಮಾಡೋಕ್ಕೆ ಅಂತ ಬರ್ತಾ ಇದ್ದೀವಿ. ಯಾರು ಬರ್ತಾ ಇದ್ದಾರೆ ಮಾತಾಡೋದಕ್ಕೆ ಅಂದ್ಬಿಟ್ಟು ಕಮಿಷನರ್ ಇದ್ದಾರೆ. ಏನು ನಾವು ಯಾವಾಗ ಭೇಟಿ ಮಾಡ್ತೀವಿ, ನಿಮ್ಗೆ ಹೇಳ್ತಾ ಇರೋದು ಅವ್ರ ಭೇಟಿ ಅವ್ರು ಮಾಡ್ತಾ ಇದ್ದಾರೆ, ಸಮಸ್ಯೆ ಮಾಡ್ತಾರೆ.
ಯಾರು ಕರ್ಸಿ ಅವ್ರನ್ನ ಬರ್ತಾರೆ. ಆಯ್ತು ವೇಟ್ ಮಾಡ್ತೀನಿ ಬರಕ್ಕೆ. ಇಲ್ಲ ಒಬ್ಬರ ಸಂಘಟನೆಯಿಂದ ಬಂದಿರೋದು. ತಾವು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆ ನನಗೆ. ಸರ್ಕಾರಿ ಅಧಿಕಾರಿಗಳು ನೀವು ಅವರು ಪಾಪ ಕೇಳಬೇಕು ನಿಮ್ಮನ್ನು. ನಾವು KRS ಪಾಟೀಲ್ ಮೈಸೂರು ಜಿಲ್ಲಾ ಸಮಿತಿಯವರು ನಾವು ಹೇಳ್ತೀವಿ ಇಲ್ಲೇ ಸಾಹೇಬ್ರ ಹತ್ರನೇ ಮಾತಾಡಬೇಕು. ಇಲ್ಲ ಸಮಸ್ಯೆಗಳಿದ್ದಾರೆ ಸಾಕಷ್ಟು ಏನು ಅಂತ ಎಲ್ಲಾನು ಹೇಳಕ್ಕಾಗಲ್ಲ. ಮೂರ್ನಾಲ್ಕು ಕಂಪ್ಲೇಂಟ್ ಬೇಕಾಗುತ್ತಾ ಬರೀ ಆನ್ಲೈನ್ ಮತ್ತೆ ಆನ್ಲೈನ್ ಎಲ್ಲ ಫ್ರಾಡ್ ಮಾಡೋದು, ಬೇರೆ ಕಡೆ ಅವರು ಸಿಕ್ಕಾಬಿಟ್ಟೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲೇ ಅದರ ವ್ಯವಸ್ಥೆ ನಾವು ಇಲ್ಲಿ ಆನ್ಲೈನ್ ಮಾಡ್ತಾ ಇದ್ದೀವಿ. ಬಿಕ್ಕಿದ ವಿಷಯ ಆನ್ಲೈನ್ ಇಂದಾನೆ ಮಾಡ್ತಾ ಇದ್ದೀವಿ. ಸರಿ ಬಿಡಿ ಕೆಲವು ದೊಡ್ಡ ಸಮಸ್ಯೆಗಳಿದೆ. ನೀವೇನು ಗೌರ್ಮೆಂಟ್ ಕಾಂಟ್ರಾಕ್ಟ್ ಬೇಸಿಕ್ ಎಷ್ಟು ತಿಂಗಳಾಯ್ತು? ಯಾಕೆ ಐಡಿ ಪ್ರೂಫ್ ಹಾಕಲ್ಲ ನೀವು? ನಿಮ್ಗೆ ಗೊತ್ತಿಲ್ಲ ನೀವು ಯಾಕೆ ಅವಮಾನ ನಿಮ್ಗೆ ಐಡಿ ಪ್ರೂಫ್ ಹಾಕಲಾಕೆ? ಸೆಕ್ಯೂರಿಟಿ ಸರ್ಗೆ ಗೊತ್ತಿರ್ತಾರೆ ನಿಮಗೆ. ನಮಗೆ ಕೊಟ್ಬಿಡ್ರಿ, ಬೆಳಗನ ಆರಾಮಾಗಿ ಓಡಾಡ್ತೀವಿ. ಸರ್ಕಾರಿ ಅಧಿಕಾರಿಗಳಾಗಿದ್ದು ನಿಮ್ಗಳಿಗೆ ಐಡಿ ಪ್ರೂಫ್ ಹಾಕಲ್ಲ ಕಷ್ಟ ನಿಮಗೆ. ಔಟ್ ಅಧಿಕಾರಿಗಳು ಬಂದವ್ರ ಅಧಿಕಾರಿಗಳನ್ನ ಯಾರು ಅಂತ ಪ್ರಶ್ನೆ ಮಾಡೋಕ್ಕಾಗತ್ತೆ ಇಲ್ಲಿ. ಸಾರ್ವಜನಿಕರು ಹೋಗೋದು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಇವಾಗ. ನೋಡಿ ಅವ್ರು ಕೊಡಿ, ಜಾಗ ಕೊಡಿ, ಅವ್ರು ಹೋಗ್ಲಿ ಜಾಗ ಅವ್ರ ಸೈಡ್ ಕೊಟ್ಬಿಡಿ. ಸಾರ್ವಜನಿಕರು ಒಂದು ಸೈಡ್ ಬಂದ್ಬಿಡಿ, ಹೊರಗಡೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಈಗ. ಬಿಡಿ ಹೊರಗಡೆ ಕಾಣಬೇಕಾದ್ರೆ ಯಾವತ್ತು ತಿಳ್ಕೊಳ್ಳಿ. ನಿಮ್ಮ ಡೆಸ್ಟಿನೇಷನ್ ನಿಮ್ಗೆ ಹೊರಗಡೆ ಚೆನ್ನಾಗಿ ಕಾಣಿಸ್ತಂದ್ರೆ ನೀವು ಯಾರು ಅನ್ನೋದು ಗೊತ್ತಾಗಬೇಕು. ನೋಡಿ ಮೇಡಮ್ ಹೆಂಗೆ ಮಾಡಿದ್ದಾರೆ, ಅವಮಾನ ಅದು ಅಲ್ಲ ತಗೊಳಲ್ವ ನಾವು, ಅವಮಾನ ಅಲ್ವಾ? ಈಗ ನಾನು ಬಂದಾಗ ನೀವು ತಡೆದ್ರಲ್ಲ ಸರ್, ನೀವು ಯಾರೋ ಅಂದ್ಬಿಟ್ಟು ನಾನು ಕೇಳ್ಬೋದಿತ್ತು. ನಾವು ರೆಸ್ಪೆಕ್ಟ್ ಕೊಟ್ಟಲ್ವಾ? ಮತ್ತೆ ಅಲ್ಲಿ ಇದ್ದಿದ್ರೆ ಕೇಳ್ದೇನೆ ಇರಲಿಲ್ಲ ನಿಮಗೆ. ಬೇರೆಯವರು ಆಡ್ಕೋತಾರಂತ ಮುಂದೆ
ನಮ್ಮ ಕೆಲಸಕ್ಕೆ ನಾವು ನಾವು ಬಂದಿರೋದು ಕಮಿಷನ್ ಮಾಡೋದಕ್ಕೆ ಅಂತೇಳಿ ಯಾರು ಕೇರ್ ಟೇಕರ್ ಬಂದು ಮತ್ತೆ ವಾಪಸ್ ಹೋದ್ರು. ಮತ್ತೆ ಇನ್ನೊಬ್ಬರು ಬಂದು ಇನ್ನೊಂದು ಕತೆ ಹೇಳಿದ್ರೆ ನಾವು ಕಳಿಸಲ್ಲ, ಈಗ ಕಳಿಸ್ತೀವಿ. ಇಲ್ಲ ನೀವು ನಮಗೆ ದುಡ್ಡು ಕೇಳಬಾರ್ದು, ನಾವು ಹೇಳಿದ್ ಮಾತ್ರ ಕೇಳಿ. ಆಲ್ರೆಡಿ ನಿಮ್ಗೆ ಒಂದು ಚಾನ್ಸ್ ಕೊಟ್ಟಾಗಿದೆ. ನೆಕ್ಸ್ಟ್ ನಮಗೆ ಡೈರೆಕ್ಟ್ ಕಮಿಷನ್ ಬರ್ಬೇಕು, ಅವ್ರ ಹತ್ರ ನಾವು ಮಾತಾಡಬೇಕು ಸಮಸ್ಯೆಗಳನ್ನ. ನೆಕ್ಸ್ಟ್ ಬಂದು ಬೇರೆ ಏನಾದರೂ ಹೇಳಿದ್ರೆ ನಾವು ನಮ್ಮ ಕ್ರಮ ತಗೊಳ್ಳಿ, ಆಗ್ಬೋದಾ? ಅದಕ್ಕೆ ನೀವು ಜವಾಬ್ದಾರರಾಗಿ. ನಾವು ಬಿಡ್ತಾ ಇದೀವಿ. ಸಾರ್ವಜನಿಕ ಸಮಸ್ಯೆ ಇರ್ತದೆ, ಬಂದು ನಾವು ಕಳಿಸ್ಕೊಂಡು ಏನು ಸಮಸ್ಯೆ ಅಷ್ಟೊಂದು ಇದು ಮಾಡ್ಕೊಬೇಡಿ. ನೀವು ಹೇಳ್ತಾ ಅಡಚಣೆ ಮಾಡ್ತಾರೆ. ಅವರೇ ಬಿಡಿಸ್ಕೊಡ್ತೀವಿ. ಇಷ್ಟೊತ್ತು ಬೇಕಾ ಸರ್? ಈ ಕಡೆ ಬಿಡಿ ಸರ್. ಪ್ರೇಮ್ ಕುಮಾರ್ ಅಂತೇಳಿ ಎಲ್ಲರೂ ಸರ್, ಯಾಕಂದ್ರೆ ಇಲ್ಲಿ ಎಲ್ಲರೂ ಅಲ್ಲ ನೀವು ಮಾತಾಡೋದು ಅಧ್ಯಕ್ಷರೇ, ನಾವೆಲ್ಲ ನಿಶಬ್ದ ನಾ ಯಾರು ಮಾತಾಡಲ್ಲ, ಅವರೇ ಮಾತಾಡೋದು. ನಿಶಬ್ದವಾಗಿಯೇ ಅಧ್ಯಕ್ಷರು ಮಾತಾಡ್ತಾರೆ. ದೂರ ಮಾತಾಡುತ್ತೆ. ಕೃಷ್ಣಾಸ್ಪತ್ರೆ ಸಂಬಂಧಿಗೆ ಅಂದರೆ ಕಳೆದ 3 ವರ್ಷದಿಂದ ಆಡಳಿತ ಮಂಡಳಿ ಹಾಸ್ಪಿಟಲ್ ಸ್ಟಾಫ್ PF ಡಿಟೆಕ್ಟ್ ಮಾಡಿದ್ದಾರೆ. PF ಆಡಳಿತ ಮಂಡಳಿಯಿಂದ ಇವರು PF ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ. PF ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ 2 ಕಂಪ್ಲೇಂಟ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೇಂಟ್ ವಿಚಾರಿಸಿ ನಾವು ಇಲ್ಲಿ ಬಂದಾಗ ಅಲ್ಲಿ ಏನಂತ ಅದು ಆನ್ಲೈನ್ ಎನ್ಕ್ವೈರಿ ನಡೀತಾ ಇದೆ ಅಂತ. ಸೊ 2-3 ವರ್ಷದಿಂದ ಅವ್ರು PF ಕಟ್ಟಿಲ್ಲ ಅವರು. ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಎನ್ಕ್ವೈರಿ ನಡೀತದೆ ಅಂತ ಹೇಳ್ತಾರೆ. ಆ ಎನ್ಕ್ವೈರಿಯಲ್ಲಿ ಆನ್ಲೈನಲ್ಲಿ ಬಂದು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆನ್ಲೈನಲ್ಲಿ ವರ್ಕರ್ಸ್ನಲ್ಲಿ ಎನ್ಕ್ವೈರಿಯಿಂದ ಬಂದಾಗ ಆ ಕಡೆಯಿಂದ ಆಡಳಿತ ಮಂಡಳಿಯಿಂದ ಯಾರೋ ಸೆಕ್ಯೂರಿಟಿಗಳು ಅಂತೆ ಅಲ್ಲಿ ಹಾಸ್ಪಿಟಲ್ಗೆ ಸಂಬಂಧ ಇಲ್ಲದೆ ಅವರು ಆನ್ಲೈನಲ್ಲಿ ಬಂದಿದ್ದು ಇದು ನಮಗೆ ಸಮಯಾವಕಾಶ ಬೇಕು, ನಮ್ಮ ದೊಡ್ಡವರಿಲ್ಲ, ಅವರಿಲ್ಲ, ಇವರಿಲ್ಲ ಅಂತೇಳಿ ಅವರು ಪೋಸ್ಟ್ಮನ್ ಅವರು ಟೈಮ್ ಅವ್ರು ಬೇಕಂದ್ರೆ ಟೈಮ್ ತಗೊತಾ ಇದ್ದಾರೆ. ಇಲ್ಲಿ ಕ್ರಮ ಇಲ್ಲಿ ಏನು ಅಂತಂದರೆ ಪರ್ಪಸ್ಲಿ ಇಲ್ಲಿ 3 ವರ್ಷದಿಂದ ಕಟ್ಟಿಲ್ಲ ಅಂತ ಅಂದಮೇಲೆ ಇಲ್ಲಿ PF ಆಫೀಸಲ್ಲಿ ಆಫೀಸರ್ಸು ಅದನ್ನು ಕ್ರಮ ತಗೋಬೇಕಾಗಿತ್ತು. ಯಾಕೆ ಕಟ್ಟಿಲ್ಲ ಅಂತ, ಯಾಕೆಂದ್ರೆ ಅವರು ಕೊಡ್ತಿರೋಂಥ ದುಡ್ಡನ್ನ ಇವ್ರು ಕಟ್ಟಿಲ್ಲ ಅಂತಂದರೆ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ನನ್ನ ದುಡ್ಡನ್ನು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಅದನ್ನು ಕ್ರಮ ಏನು ತಗೊಳ್ತಾ ಇಲ್ಲ, ಅದ್ರ ಬಗ್ಗೆ ಏನು ಯಾರು ಮಾತಾಡ್ತಿಲ್ಲ. ಮಾತಾಡ್ತಾರೆ ಬರೀ ಎನ್ಕ್ವೈರಿ ಅಂತಾರೆ. ಎನ್ಕ್ವೈರಿ ಡೇಟ್ ಕೊಡ್ತಾರೆ. ಎನ್ಕ್ವೈರಿ ಡೇಟಲ್ಲಿ ಅವ್ರು ಯಾರು ಬರ್ತಾರೆ, ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ. ಒಂದ್ಸಲ ಅವ್ರು ಬರೋದೆಲ್ಲ ಆಬ್ಸೆಂಟ್ ಆಗಿರ್ತಾರೆ, ಇನ್ನೊಂದು ಡೇಟ್ ಕೊಡ್ತಾರೆ. ಸೊ ಪರಿಹಾರ ಈಗ ಏನು ಸರ್? ಸರ್, ಅದೊಂದೇ ಅಲ್ಲ ಸರ್ ಸಮಸ್ಯೆ. ಸೊ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು. ಇಲ್ಲಿ ನಾನು ಇಲ್ಲಿ ಒಂದು ಈಟ್ಸ್ ಆಫ್ ಅರಬ್ ಅಂತ ಒಂದು ಕಂಪ್ನಿ ಇದೆ. ಅದನ್ನು ಈಟ್ಸ್ ಆಫ್ ಅರಬ್ ಅಂತ ಹೇಳಿ ನೋಡಿ ಅವ್ರು 3 ನೋಟಿಸ್ ಮಾಡಿದ್ದಾರೆ. ನನಗೆ ಅವರು ಆಡಿಟರ್ ಕೊಟ್ಟಿರೋದು. ಈಗ ಒಂದು ನಿಮ್ಮ ಇಲ್ಲ ಒಂದೇ ಸಮಸ್ಯೆ, ಅವರು ಎಲ್ಲರೂ ಒಂದೇ ನಾವು KRS ಹೌದು ಸಮಸ್ಯೆಗಳು 2-3 ಅದು ಸಂಬಂಧಪಟ್ಟಂಗೆ ವರ್ಕರ್ಸ್ ಸಂಬಂಧಪಟ್ಟಾಗೆ ನಿಮ್ಗೆ ಸಂಬಂಧಪಟ್ಟಂಗೆ ಇರೋದು. ಇಲ್ಲಿ ಬೇರೆ ಏನಾದ್ರು
ನಿಮ್ಮ ಸ್ಟಾಫ್ ಬಗ್ಗೆ ಒಂದು ನಿಮ್ದು ಕಮಿಟಿ ಪಾರ್ಟಿ ಒಂದೇ ಎಲ್ಲರೂ ನಂಬರ್ ಇದೆ ಅದಕ್ಕೆಲ್ಲ ಫೋನ್ ಮಾಡಿ ಸಿಬ್ಬಂದಿಗಳಿಗೆ ನೀವು ಮೇಲಧಿಕಾರಿ ನಂಬರ್ ಕೊಡಿ ಅಂದ್ರೆ ಅವ್ರು ನಮ್ಗೆ ಗೊತ್ತೇ ಇಲ್ಲ ಇಲ್ಲ. ಅದು ತಹಸೀಲ್ದಾರ್ ಇವ್ರನ್ನ ಕೇಳಿ ಸರಿ ಅದು ಕಮಿಷನರ್ನ ಕೇಳಿ ಅವ್ರು ಕೊಡಬೇಡ ಅಂತ ಹೇಳಿಲ್ಲ ಯಾಕೆ ಕೊಡ್ತಾ ಇಲ್ಲ PCL ಸಾರ್ವಜನಿಕರ ನಂಬರ್ ಅದು ಅಧಿಕಾರಿ ನಂಬರ್ ಫೋನ್ ನಂಬರ್ ಕೊಟ್ಟಿರ್ತಾರೆ ಕೊಡ್ಬೇಕು ಪಿ ಆರ್ ನಂಬರ್ ಅವ್ರು ಕೊಡ್ಬೇಕು ಅದು ಕೊಡ್ತಾ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಯಾವ ನಂಬರ್ ಕೇಳಿ ನಿನ್ನೆ ನಾನು ಮಾತಾಡಿದ್ದೀನಿ ನಿಮ್ಗೊಂದ್ಸರಿ ಹೇಳೋದು ಪಾಪ ಅವ್ರಿಗೊಂದ್ಸರಿ ಹೇಳೋದು ಡಬಲ್ ಅದಕ್ಕೆ ಕೆಲಸ ಕಮಿಷನರ್ ನೇರವಾಗಿ ಹೇಳ್ಬೇಕು. ಸಂಬಂಧಪಟ್ಟಂಗೆ ತಿಳ್ಕೊಂಡು ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತದೆ ಪ್ರತಿಯೊಬ್ಬರು ಪಿ ಎಫ್ ಆಫೀಸಿಂದ ಭಾಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಸರ್ ನಾನು ಹೇಳ್ತದ್ದು ಇಲ್ಲಿ ಫೋನ್ ತಂದಂಥ ಸಿಬ್ಬಂದಿ ಅವರು ಕಾಂಟ್ರಾಕ್ಟ್ ಬೇಸ್ ಎಲ್ಲ ಒಂದೇ ಆದ್ರೆ ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಅಲ್ಲ ಕೆಲವರಿಗೆ ಮಾಹಿತಿ ಇಲ್ಲ ಇರ್ಬೋದು ಅವ್ರು ಕೊಡಕ್ಕೆ ಯಾವ ರೀತಿ ಹೇಳ್ತಾರೆ ಕಮಿಷನ್ ನಂಬರ್ ಕೊಡಿ ಅಂದ್ರೆ ಕೊಡಕ್ಕೆ ಬರಲ್ಲ ಅಂತ ಹಿಂಗೆ ಹೇಳ್ತಾರೆ ಅವರು ನಿಮ್ಗೆ ಗೊತ್ತಿಲ್ಲ ಅಂತ ನಂಬರ್ ಅಂದ್ರೆ ಪಿ ಆರ್ ಸಂಬಂಧಪಟ್ಟಿಗೆ ಪಿ ಆರ್ ನಂಬರ್ ಕೊಟ್ಟಿರ್ತೀವಿ ಯಾವುದೋ ಒಂದು ಹೇಳ್ಬೋದು ಇಂಥವ್ರು ಕೊಡಿ ಸರ್ ಇಂಥವ್ರು ಕೊಡಿ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಡಿ ಸರ್ ಮಾತಾಡ್ಬೋದಲ್ವಾ ಮತ್ತೆ ನಾವು ಕೊಡಕ್ಕೆ ಬರಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನು ನಾನೊಬ್ಬ ಕೆ ಆರ್ ಎಸ್ ಪಾಟೀಲ್ ನಮ್ಮ ಪಕ್ಷದ ನಾನು ಸರ್ ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ ನಾನು ಲೈವ್ ಆಗ್ತದೆ ನನ್ನಲ್ಲಿ ಕೊಟ್ಟಿದ್ದೆ ನಾನು ಆ ನಂಬರ್ಗೆ ನಾನು ಆಫೀಸರಿಗೆ ಕಾಲ್ ಮಾಡಿದ್ದೀನಿ ಆಡಿಟ್ ಕಾಲ್ ಕೊಟ್ಟಿದ್ದಾರೆ ಆಡಿಟ್ ಆ ನಂಬರ್ಗೆ ಕೊಟ್ಟಿಲ್ಲ ನಿಮಗೆ ನಾವು ವಿಚಾರ ಈ ಕಂಪನಿ ಲೈವ್ ಆಗ್ತಾ ಇಲ್ಲ ಮೊಬೈಲ್ ಈಗ ನಮ್ಮ ಹುಡುಗರಿಗೆ ಇನ್ನೊಂದು ಕಾಲ್ ಮಾಡ್ತೀವಿ ಎಲ್ಲ ಅದರಲ್ಲಿದೆ ಇದು ಕಂಪ್ನಿಯವರು 2 ತಿಂಗಳಾಗಿದೆ ಕೊಟ್ಟು ದಾಖಲಾತಿನ ಮತ್ತೆ ಇಷ್ಟು ಐಟಮ್ ಬೇಕು ಅಂತ ಇಷ್ಟು ದಾಖಲಾತಿ ಬೇಕು ಅಂತ ಕೊಟ್ಟಿದ್ದಾರೆ ಮತ್ತೆ ಅದಾದ್ಮೇಲೆ ನೋಟಿಸ್ ಮಾಡಿದ್ದಾರೆ ನೋಟಿಸ್ ಮಾಡಿದ ಮೇಲೆ ನನಗೆ ಮತ್ತೆ ಇಷ್ಟು ದಾಖಲಾತಿನ ತೊಂದರೆ ಕೊಟ್ಟಿದ್ದಾರೆ ಕೊಟ್ಟು 25 ದಿವಸ ಆಗಿದೆ 25 ದಿವಸ ಆಗಿದ್ರು ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಬಂದ್ರೆ ಮಾಹಿತಿ ಕೊಡಲ್ಲ ವಾಪಸ್ ನೋಟಿಸ್ ಮಾಡಲ್ಲ ಅಂದ್ರೆ ಯಾವ ರೀತಿ ಕ್ಲೋಸ್ ಆಗಿದೆ ಇಲ್ಲ ಅಂತ ತಿಳ್ಕೊಬೇಕಲ್ಲ ರೀಜನಲ್ ಆಫೀಸ್ ಫೋನ್ ನಂಬರು ನಾಟ್ ಎಕ್ಸೆಸ್ ಅಪ್ಡೇಟ್ ಮಾಡ್ತಾರೆ ನಂಬರ್ ಸಾರ್ವಜನಿಕರು ಯಾವ ರೀತಿ ಗೂಗಲ್ ತಗೊಳ್ತಾರೆ ಹೇಳಿ ಓಕೆ ಓಕೆ ಸರ್ ಇದನ್ನ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಇದೆ ಸರ್ ಅದೇ ತೋರಿಸ್ತೀವಿ ಓಕೆ ಇಲ್ಲಿ ಇಂಡಿಯಾ ನಮ್ಮ ವೆಬ್ಸೈಟ್ ಓಕೆ ಎಲ್ಲ ಸರ್ ಅದು ಸಾರ್ವಜನಿಕರಿಗೆ ಈಸಿಯಾಗಿ ಗೊತ್ತಾಗುತ್ತೆ ನಾನೇ ಗೊತ್ತಿರೋ ನನಗೆ ತಗೊಳ್ಳೋಕ್ಕಾಗ್ತಾ ಇಲ್ಲ ಅಂದ್ರೆ ನನ್ನ ನಿನ್ನೆಯಿಂದ ಗೊತ್ತಾಗುತ್ತೆ ನಮ್ಮ ಯಾರ ಹತ್ರ ಮಾತಾಡಬೇಕು ಏನು ತಗೋಬೇಕು ಯಾರು ಮಾತಾಡಬೇಕು ಓಕೆ ಓಕೆ ಮೈಸೂರು ಬ್ರಾಂಚ್ ನೋಡಿ ಆಲ್ಮೋಸ್ಟ್ ಸರ್ಕಾರಿ ಕಚೇರಿಗಳಲ್ಲಿ ಯಾವ ನಂಬರ್ನ ಅಪ್ಡೇಟ್ ಭಾಳ ರೇರ್ ಮಾಡಿದ್ರು ಎಲ್ಲ ಹಳೆಯದಿರುತ್ತೆ ಯಾವುದೋ ನಿಮ್ಮಲ್ಲಾಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ ಈಗಲೇ ನೋಡೋದು ಮಾಡ್ಕೊಡಿ ಡೈಲ್ ಮಾಡಿ ಇನ್ನೇನು ಬಗ್ಗೆ ಡಯಲ್ ಮಾಡಿರೋದು ಸರಿ ಮೇಲ್ಗಡೆ ಹೋದ ಬನ್ನಿ ಇಲ್ಲಿ ನಾವೇನು ಹೇಳಿದ್ರಲ್ಲ ಇಲ್ಲ ಕಾಂಟ್ಯಾಕ್ಟ್ ಮಾಡೋದು ಕಾಂಟ್ಯಾಕ್ಟ್ ಸರ್ ಬನ್ನಿ ಬರ್ತಾರೆ ಬನ್ನಿ ಎಲ್ಲ ಬನ್ನಿ ಇದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಎಲ್ಲ ಗೊತ್ತಾಗಬೇಕು ವಿಷಯಗಳು ಪಬ್ಲಿಕ್ ಅಲ್ಲಿ ಮಾತಾಡೋದ್ರೆ ಗೊತ್ತಾಗಬೇಕು ನಾವೇನು ಅವರು ಸಂಬಂಧಪಟ್ಟ ಬಂದಿಲ್ಲ ಇಲ್ಲಿ ನಾವು ಅವ್ರಿಗೆ ನ್ಯಾಯವಾಗಿ ಕರ್ಮವಾಗಿ ಮಾಡ್ಕೊಡಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳನ್ನ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ ಅದನ್ನ ಮಾಡಿ ಕೆಲಸನ ಅಂತ ಹೇಳಕ್ ಬಂದಿದ್ದೀವಿ ಅಷ್ಟೇ ಇಲ್ಲಿ ಅದೇ
ಬನ್ನಿ ಇಬ್ಬರು ಬಂದು ಹೇಳಿ ಮಾತಾಡಿ. सर लाइव सर, दिस इज नॉट रिकॉर्डिंग, लाइव लाइव आपको कन्नಡ ಮಾತಾಡ್ತೀನಿ, ಹಿಂದಿ ಮಾತಾಡಿ. ಹಿಂದಿನಾ ಅಧ್ಯಕ್ಷರೇ? ಸಮಸ್ಯೆ ಆಗೋದ್ರೆ ಇಲ್ಲೇ ಇವ್ರಿಗೆ ಕನ್ನಡ ಗೊತ್ತಿಲ್ಲ. अरे नो 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 एक मिनट कैबिन इधर इशू कुछ नहीं है, हम बात कर रहा हूँ. ನಾಯಕರಪ್ಪ ನಾಯಕ ट्रांसलेट क्या करेंगे? ಬನ್ನಿ ಅವ್ರ ಭಾಷೆಯಲ್ಲೇ ಮಾತಾಡ್ಬಿಡ್ತೀನಿ. हाँ ओके माताड़ी सर. ಬನ್ನಿ ಬನ್ನಿ. मेरा नाम प्रेम कुमार, मैं डिस्ट्रिक्ट प्रेसिडेंट कर्नाटक राष्ट्र समिति. इधर इश्यूज क्या है सर? मिशन हॉस्पिटल है, उनका 3-4 साल से PF इधर भरा है. 3-4 साल से जी. इधर एम्प्लॉइज इधर आके कंप्लेंट दिया है. वो जब भी इधर आके पूछा तो इंक्वायरी चल रहा है, इंक्वायरी चल रहा है. ठीक है सर. इंक्वायरी की मतलब ये है, ऑनलाइन में ये लोग ऑनलाइन में इंक्वायरी के लिए आता है, उधर एब्सेंट हो जाता है और 1 महीना छोड़कर डेट आगे जाता है. ಕನ್ನಡದಲ್ಲಿ ಹೇಳಿ, कोई सो नहीं समझ गया मैं उसको. मनोज को बोलो 7A फाइल लेके आएगा. सर 7A फाइल ಸವನ ಬೈತಾರೆ. ಅಧ್ಯಕ್ಷರೇ ಕನ್ನಡದಲ್ಲಿ ಮಾತಾಡಿ. ತೊಂದರೆ ಇಲ್ಲ, ಅರ್ಥ ಆಗುತ್ತಾ? ಇಲ್ಲ ಅವ್ರಿಗೆ ನಿಮ್ಮನ್ನ ಕರೆದ್ರು ಟ್ರಾನ್ಸ್ಲೇಟ್ ಮಾಡಕ್ಕೇನು ಇಲ್ಲ ಪ್ರಭಾವಿಲ್ಲ, ಕನ್ನಡದಲ್ಲೇ ಹೇಳಿ. ಸರ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಕಷ್ಟ ಸ್ವಲ್ಪ ಆಗುತ್ತೆ. ಹೇಳಿಲೇ ಸ್ವಲ್ಪ ಪ್ರಾಬ್ಲಮ್. वो 90 प्लस ನೇಟಿವ್ ನಾಲಂದ. ಸೊ ಇಲ್ಲಿ ಏನಾಗ್ತಾ ಇದೆ, ಇವರು ಎನ್ಕ್ವೈರಿಗೆ ತಗೊಂಡ್ಬಿಟ್ಟು ಒಂದು ಡೇ ಟೈಮ್ ಕೊಡ್ತಾರೆ. ಇವ್ರ ವರ್ಕರ್ಸ್ ಕ್ಲಾಸ್ 4 ಎಂಪ್ಲಾಯೀಸ್. Let's see, I'll tell you what action we have taken. You see, we have levied around 63 lakh fine on him, on this one. See, there is written 63 lakh rupees fine on Mary Calvert Hospital. This hospital. Then we have attached their bank account. Attached bank account has never attached money. How much we have received? They have given only, the bank people has said that they have only 99,70,000. That also recovered. The remaining amount, the bank is also not having. Okay. So it's not that this office is not taking, मतलब हम लोग को ऐसा ನಮ್ಮ ಆಫೀಸ್ ಕಡೆಯಿಂದ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡಕ್ ನೋಡ್ತಾ ಇದ್ದೇವೆ. ಬಟ್ ಬ್ಯಾಂಕ್ ಅಲ್ಲಿ ನಮಗೆ 9,70,000 ಅಷ್ಟೇ ಸಿಕ್ಕಿದ್ದು. 63 lakhs ಬರ್ಬೇಕು ನಮಗೆ. ಆ ಅಮೌಂಟ್ ಬರೋದ್ರೆ ನಾವು ವರ್ಕರ್ಸ್ಗೆ ಅಮೌಂಟ್ ಕೊಡಕ್ ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಇನ್ನು ಬೇರೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಅದು ಇದು ಮಾಡ್ತೀವಿ, ಬಟ್ ಸ್ಟಿಲ್ ಬೇರೆ ಬ್ಯಾಂಕ್ ಅಕೌಂಟ್ ಎಲ್ಲಾದ್ರೂ ಇದ್ರೆ ಸಪೋಸ್ ಆ ಬ್ಯಾಂಕ್ ಅಕೌಂಟ್ ನಾವು ಅಟ್ಯಾಚ್ಮೆಂಟ್ Now ಈಗ what has happened? ಈಗ ನೀವು ಅದು ಹೇಳ್ತಾ ಇದ್ದೀರಲ್ಲ, ಬರ್ತಾ ರೆವಿನ್ಯೂ ಇಲ್ಲ, ಇವ್ರು ಕ್ಯಾಶ್ ಅಲ್ಲಿ ಇಟ್ಕೊಂಡು ಕ್ಯಾಶ್ ಹ್ಯಾಂಡಿಂಗ್ ಕ್ಯಾಶ್ ತಗೊಂಡು ರೊಟೇಷನ್ ಮಾಡ್ತಾ ಇದಾರಲ್ಲ ಈಗ. Revenue. ಹೌದು. Which ಈಗ account? Which account ಯಾವ they are ಅಕೌಂಟ್ doing? ಇಂದ ಮಾಡ್ತಾ ಇದಾರೆ? ಸರ್ ಅಕೌಂಟ್ ಆಗ್ತಾ ಇಲ್ಲ. ಈಗ ಬರ್ತಾ ಇರೋದು ಒಂದು ಇಂಡಿಯನ್ ಬ್ಯಾಂಕ್ ಒಂದಿತ್ತು, Yes, ಈಗ ನೋಡಿ Indian bank ಸ್ಟೇಟ್ attached left. ಸ್ಟೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಒಂದೊಂದು ಬ್ಯಾಂಕ್ ಹೇಳಿ ನೀವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಿಯಾ ಬ್ಯಾಂಕ್ ಹೇಳಿದ್ರಲ್ವಾ? Nine bank accounts we have attached. ಓಕೆ. 9 ಟೋಟಲ್ bank account. ಟೋಟಲ್ ಅವರ ಸಂಸ್ಥೆಯಲ್ಲಿ Union ಎಷ್ಟು Bank ಕಡೆ of India ಮಾಡ್ತಾರೆ? and which account? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. SBI. SBI ಬ್ಯಾಂಕ್ ಇದೆಯಾ ಅವ್ರದ್ದು? ಹೌದು, ಬನ್ಮಯ್ಯ ಕಾಲೇಜ್. Which branch? ಬನ್ಮಯ್ಯ ಕಾಲೇಜ್. सो ब्रांच बन में कॉलेज स्टेट ಒಂದು बैंक. ನಿಮ್ಮ ಅನಿಸಿಕೆ ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಿರೋ Wait, ಬ್ಯಾಂಕ್ಸ್ ಇದ್ರೆ write it down. ನೀವು ಆ SBI ಬ್ಯಾಂಕ್ is ಇದ್ರೆ ಆ ಬ್ಯಾಂಕ್ ನಾವು ಅಟ್ಯಾಚ್ ಮಾಡ್ತೀವಿ. ನಮ್ಮ ಕಡೆ ಸ್ಟೇಟ್ ಬ್ಯಾಂಕ್ ಒಂದಿದೆ ಸರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಮತ್ತೆ ಇವ್ರು ಏನ್ ಮಾಡ್ತಿದ್ದಾರೆ, ಕ್ಯಾಶ್ ನ ಡೈರೆಕ್ಟ್ ಇವ್ರು ಡಯಾಸಿಸ್ ಕ್ಯಾಶ್ ಕೊಡಕ್ ಬರೋದಿಲ್ಲ ಸರ್. ಡೈರೆಕ್ಟ್ ಇವ್ರು ಏನ್ ಮಾಡ್ತಿದ್ದಾರೆ, ಇವ್ರದ್ದು ಡಯಾಸಿಸನ್ ಅಕೌಂಟ್ ಅಂತೇಳಿ ಮಂಗಳೂರಿನಲ್ಲಿ ಇವ್ರದ್ದು ಬೇರೆ ಅಕೌಂಟ್ಸ್ಗಳಿದ್ದಾವೆ ಮಂಗಳೂರಿನಲ್ಲಿ. ಸೊ ಇವರು ದುಡ್ಡನ್ನು ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಂದ ಇವರು ಒಂದು ತಗೊಂತಾ ಇದ್ದಾರೆ. ಈಗ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಈಗ ಫಸ್ಟ್ ಇಯರ್ BSc ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆದ್ರು. ಈಗ ರೆವಿನ್ಯೂ ಎಲ್ಲ ಬಂದು ಅವ್ರದ್ದು ಅದೇ ಫೀಸ್ ಕಟ್ತಾರಲ್ಲ, ಫೀಸ್ ಕಟ್ಟಿದಾಗ ಅವ್ರು ಯಾವ ಅಕೌಂಟಿಗೆ ಕಟ್ತಾರ? ಕಟ್ಟಿಲ್ಲ ದುಡ್ಡು.
ಇವರೇ ಕ್ಯಾಶ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಆಡಿಯೋ ರೆಕಾರ್ಡ್ ತೋರಿಸ್ತೀನಿ, ಯಾರು ಆಡಿಯೋ ರೆಕಾರ್ಡ್ ತೆಗಿರು. ಮೊನ್ನೆದು ಸ್ಕೂಲ್ ಬುಕ್ಸ್ ಪರ್ಚೇಸ್ ಮಾಡೋದಕ್ಕೆ ಕಮಿಷನ್ ಇಸ್ಕೊಂಡಿದ್ದಾರೆ. Cash is in there. ಕ್ಯಾಶ್ ಎಸ್, ರೆಕಾರ್ಡ್ ತೆಗಿರಪ್ಪ ಯಾರಾದ್ರು. ಯು ಹ್ಯಾವ್ ದ ಕ್ಯಾಶ್ ರೆಕಾರ್ಡ್ ಎಲ್ಲ. So I will show you the voice recording. They're taking the funds from the students ಇನ್ ಕ್ಯಾಶ್. in cash. They're taken and for purchase of books. ಅಲ್ಲ, ಆ ಅಮೌಂಟ್ ಎಲ್ಲಿಗೆ ಡೆಪಾಸಿಟ್ ಮಾಡ್ತಾರೆ? ಎಲ್ಲೂ ಡೆಪಾಸಿಟ್ ಮಾಡಿಲ್ಲ ಅವರು. ಹೇಗೆ ಇದು ಮಾಡ್ತಾ ಇದ್ದಾರೆ? ಕ್ಯಾಶ್ ಇನ್ ಹ್ಯಾಂಡ್ ಸರ್ಕ್ಯುಲೇಷನ್ ಮಾಡಿದ್ದಾರೆ. ಬರೀ ಪ್ರಾವಿಷನ್ ಇದೆಯಾ? ಇಲ್ಲ ನೋಡಿ, ಕೇಸ್ಗಳು ಹೇಳ್ಕೊಡ್ರು. ಇಲ್ಲ ನೋಡ್ತಾ ಇದ್ದಾರೆ ಹುಡುಕ್ತಾರೆ. ಅಲ್ಲಿ ಫ್ರಾಡ್ಲೆಂಟ್ ಆಕ್ಟಿವಿಟೀಸ್ ತುಂಬಾ ನಡೀತಾ ಇದೆ ಸರ್ ಹಾಸ್ಪಿಟಲ್ ಅಲ್ಲಿ. Fraudulent activities? Yes sir, because the persons who is The salary payment has been done for last 3 years. Salary 3 payment. ವರ್ಷದ ಸಂಬಳ ಕೊಟ್ಟಿದ್ದಾರ? ಸರ್ ಈಗ ಲಾಸ್ಟ್ 6 months ಇಂದ ಕೊಟ್ಟಿಲ್ಲ. Last 6 months. Right, it was last 6 months salary has not been paid. ಸತ್ಯ ಅವ್ರು ಹೇಳೋದು ಬೇಡಪ್ಪ, ಒಂದು ಇರ್ಲಿ, ಬೇಡ ಬೇಡ ಅಂತ. ಯಾರೇ ಬೇಡ ಯಾಕಂದ್ರೆ ಏನಿದೆ, ಪ್ರತಿದಿನ ನಮ್ಮ ಜಗಳಕ್ಕೆ ಬರ್ತಾರೆ ಅಂತ. ಆಮೇಲೆ ಹೇಳಿದ್ರು ಬೇರೆ SBI ಅಲ್ದಲೆ ಬೇರೆ ಬ್ಯಾಂಕ್ ಯಾವುದ್ರಲ್ಲಿ ಎತ್ಕೊಂಡ್ಬಿಟ್ಟೆ. ಆಮೇಲೆ ಹೇಳಿದೆ ಇಲ್ಲಪ್ಪ ನಮ್ಮ ಊರು ಜೀವನ ಅಂತ. ಹೌದಾ? ಯಾಕೆ? ಎಲ್ಲಿ ರೆಕಾರ್ಡ್ ಮಾಡಿದ್ದೀರಿ? ಇವರು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತ ಹೊಸದಾಗಿ ಇವ್ರು ನೇಮಕ ಮಾಡ್ತಾರೆ. ಏನ್ ಮಾಡ್ತೀರಾ ಎಲ್ಲ ಪ್ರಯತ್ನಗಳಿಗೆ ಯಾವ್ದೋ ಸಿಕ್ಕೆ ಆಯ್ತು. ಅದು ವಂಚನೆ ಮಾಡಬೇಕು ಅಂತ ನಿಂತ್ಕೊಂಡಾಗ ಅದು 3 ಸಾರಿ ಹುಡುಕಿರ್ತಾರೆ ಅವರು. ಆಡಳಿತ ಮಂಡಳಿ ಕಡೆಯಿಂದ ವಂಚನೆ ಮಾಡಬೇಕು ಅಂತ ಒಂದು ಕ್ಯಾಶ್ ಡೀಲಿಂಗ್ಸ್ ಮಾಡಿದಾಗ ಅದು ಯಾರ ಕೈಯಲ್ಲೂ ಇದಿರಲ್ಲ. ಕ್ಯಾಶ್ ಡೀಲಿಂಗ್ಸ್ ಮಾಡಿದಾಗ ಏನಾದ್ರು ಅಕೌಂಟ್ಸ್ ಅದೇ ಅಕೌಂಟ್ಸ್ ಯಾವ್ದಾದ್ರು ಇಟ್ಟರೆ ಅಕೌಂಟ್ ಎಲ್ಲ ಅದೇ SBI ಮೇನ್ ಬ್ರಾಂಚ್ ಮತ್ತೆ ಮತ್ತೆ ಯಾವ್ದು ಮಂಗಳೂರು ಅಂತ ಹೇಳಿದ್ರಲ್ವಾ ಅಧ್ಯಕ್ಷರು? ಅಕೌಂಟ್ಸ್ ಡೀಟೇಲ್ಸ್ ಅದನ್ನೆಲ್ಲ ತಂದ್ಕೊಡ್ತೀನಿ. ಇವ್ರೇನಂತಾರೆ, ಅಲ್ಲ ನಾನು ತರಲಿಲ್ಲ. ಇವ್ರೇನಂತಾರೆ, ಈಗ ಚರ್ಚ್ ಆಫ್ ಮಾಡಿದ್ವಿ. ಚರ್ಚದ ಅಕೌಂಟ್ಸ್ ಚರ್ಚದ ಅಕೌಂಟ್ಸ್ ಅಂತಾರೆ. ಆಸ್ ಪರ್ ಏನು ಕಾನ್ಸ್ಟಿಟ್ಯೂಷನ್ ಅಂಡ್ ಬೈಲಾಸ್ ಆಫ್ ದ ಹಾಸ್ಪಿಟಲ್, ದ ರೆವಿನ್ಯೂ ಜನರೇಟೆಡ್ ಫ್ರಮ್ ದ ಹಾಸ್ಪಿಟಲ್ ಶುಡ್ ಬಿ ಯುಟಿಲೈಸ್ ಓನ್ಲಿ ಫಾರ್ ದ ಹಾಸ್ಪಿಟಲ್ ಅಂತಾನೆ ಇರೋದು. These people, they have transferred the revenues to their church's account. Church's account. Yeah, they have transferred In Mangalore, CSI. Mangalore CSI, they have transferred Right on this this one. from hospital account. Which- They have transferred. Which account? SBI account or? No, they have from- okay. No. Here, hospital SBI account or hospital Union Bank account? Even from Union Bank account, they have transferred. You write a letter to Union. No, write a letter to Union Bank. Asking to give 2 years bank statement. So from bank statement, we will come to know Yes. that where they have transferred them. You can take it for last 5 years because since from 2018, they are doing The illegal bank will activities. not give. We'll request. We'll We'll request check it. definitely. We'll write down for 5 years. they will. Okay. So the money is here. This is what it is. Yes. Then second thing, what I came to know, और एक प्रॉब्लम क्या पता चला है कि ये तो 300 लोगों का रेमिटेंस करता है, 300 लोगों का पैसा भरता है. जैसे अभी तक हमारे पास दिसंबर 23 का पेमेंट दिखा रहा है. दिसंबर 23 तक का पेमेंट दिखा रहा है. 300 पीपल का वो ECR भरता है. बट बहुत सारे ऐसे वर्कर हैं जिनका कि वो ECR नहीं डालता है. 30-40 ऐसे वर्कर हैं. तो क्या उनका डिटेल है आपके पास? हाँ है. सबमिट कर दीजिए You उनका the- डिटेल्स. you जो the- टेम्पररी वर्कर है, एक जी. काइंड ऑफ टेम्पररी वर्कर Yes. होता है, उनको Yes. PF नहीं देते वो लोग. But they have deducted the PF. करेक्ट. तो उनका क्या करना है, नेम, फादर नेम लिख के और किस महीने का कितना रुपया सैलरी है वो लिख के हमें एक डिटेल दे दीजिए. हम उनका भी कैलकुलेट करके उनको भी दिलाने का कोशिश करेंगे PF. Okay. ओके, Okay. नो इशू. It's okay. तो ये डिटेल थोड़ा हमारे लिए ला दीजिएगा तो हम भी और केस को और फास्ट फॉरवर्ड कर पाएंगे और लोगों का बेनिफिट दिलवा पाएंगे. सर जो भी डिटेल्स चाहिए हम आपको किसको- विद डॉक्यूमेंट्स किसको कांटेक्ट करना आपको? मेरे को यूनियन लीडर्स जोसेफ आपसे तो बोला था जोसेफ जी की बताने के लिए, आपने दिया नहीं अभी तक. करेक्ट कर रहे हैं से- थोड़े तो उनसे बात हुआ था, उनको बोला भी है. सुबह बोला. हाँ, तो ऐसा नहीं कि हम लोग नहीं कर रहे हैं, हम लोग सबको हेल्प करेगा. हमारे लिए भी
हम किसी एस्टैब्लिशमेंट के खिलाफ अगर कोई एक्शन लेते हैं तो दिखाना होता है कि कहाँ रिकॉर्ड है। रिकॉर्ड के बेसिस पे ही ना कोई एक्शन ले सकता है। तो मैंने इनको 3 बार बोल चुका है जोसेफ जी से कि जोसेफ जी आप रिकॉर्ड सबमिट कर दिए, रिकॉर्ड सबमिट कर, अभी तो थोड़ा भी डॉक्यूमेंट नहीं सबमिट हुआ है। मैं 1 or 2 days में मैं पूरा हाँ डॉक्यूमेंट जोसेफ जी, यू सबमिट द डिटेल्स एज सुन एज पॉसिबल। मेरे लिए बहुत इजी हो जाएगा केस को और आगे बढ़ाने के लिए। ये हम डिटेल्स मैं आपको भेजता हूँ। उसमें क्या करना है कि सैलरी का कुछ भी प्रूफ है तो सैलरी का प्रूफ, सैलरी के प्रूफ, और नहीं तो फिर आपके यूनियन हेड पे लेटर लिख के कि इनका सैलरी इस मंथ में इतना रुपया था, इस मंथ में इतना रुपया था, आप वही लिख के हमें जमा कर दीजिए। वी विल कंसीडर वन पार्ट। अगर रिकॉर्ड नहीं सबमिट होगा तो दिस इज ऑल्सो अ पार्ट ऑफ दिस विल बी ऑल्सो कंसीडर एज अ रिकॉर्ड पॉइंट ऑफ व्यू। प्रॉब्लम नहीं, प्रॉब्लम क्या है ना कि इनका सैलरी पता ही नहीं चल रहा है पैसा कहाँ है। यूनियन बैंक 8 अकाउंट अटैच किया, केवल 9 लाख रुपया आया, बाकी बोल रहा है कि एफडी में है और एफडी के ऊपर लोन ले चुका है। अब वो भी एक मतलब अब वो लीगल इशू हो जाता है, तो वो भी हम लोग बैंक से टेकअप कर रहे हैं। वी वर नॉट अवेयर कि एसबीआई में उनका अकाउंट है और यूनियन बैंक से ये ट्रांसफर करते हैं सीएसआई डॉसियर के डिफरेंट अकाउंट में, चर्चेज ऑफ साउथ इंडिया के डिफरेंट अकाउंट बैंगलोर में। बिकॉज तो इंडियन बैंक को फ्रीज ಆಗಿರಬೇಕು, यूनियन बैंक इन बैंक से भी ट्रांसफर बिफोर होता है। इंडियन बैंक को गांधी एसबीआई, एसबीआई, यूनियन बैंक, इंडियन बैंक। यूनियन बैंक आई हैव द डिटेल्स, और एक है इंडियन बैंक इंडियन बैंक कौन सा, गांधी स्क्वायर, और एसबीआई का एसबीआई सन्नी मंडप ऑलरेडी बनी कॉर्पोरेशन कॉर्पोरेट मेन ब्रांच। मेन ब्रांच। ओके ठीक है, ये 3 नंबर में है ना, उसका डिटेल्स उसका बैंक स्टेटमेंट निकालिए और बताइए कि कहाँ गया है वो पैसा। ಇಂಡಿಯನ್ ಬ್ಯಾಂಕ್ ಆದ್ಮೇಲೆ ಬೇರೆ ಯಾವ ಬ್ಯಾಂಕ್ ಇದೆ? ಈಗ 3 ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀವಿ. ಅದೆರಡು ಡೀಟೇಲ್ಸ್ ಇದು ಇನ್ನೊಂದು ಯೂನಿಯನ್ ಬ್ಯಾಂಕ್, एसबीआई, एसबीआई, यूनियन बैंक, इंडियन बैंक। ಯೂನಿಯನ್ ಬ್ಯಾಂಕ್ ಬ್ರಾಂಚ್ ಇದೆ. ಇಲ್ಲ ಆಲ್ರೆಡಿ ಫ್ರೀಸ್ ಹಾ, ಆಗಿದೆ. ಓಕೆ. ಆಲ್ರೆಡಿ यूनियन बैंक 8 account is freezed already. 9 lakh we have recovered also. So the thing is, these people, when they have the resolution that this amount should be not be transferred to any other account, it should be utilized only for the hospital purpose. So question is this: see, our law is not such that it restricts authority of everyone. अब ये जो है सोसाइटी एक्ट के अंदर रजिस्टर हुआ है। अब सोसाइटी एक्ट के अंदर उसके अंदर कोई भी एक्शन लेने का पावर हमारे ऊपर नहीं। हम उस पे पीएफ के ऊपर पावर ले सकते हैं। तो हमने उनके ऊपर 63 लाख का पेनल्टी लगाया है, इसमें भी केस किया, उनके 8-9 अकाउंट को भी अटैच कर दिया है। तो उसके बाद हमें सोर्स नहीं पता चल रहा है कि और कहाँ पैसा हो सकता है। इंक्वायरी क्यों नहीं कंक्लूड हुआ है? हम 300 लोगों का हमारा डिटेल फाइनल है, बट बोल रहे हैं, जोसेफ जी ने बोला है बार बार आके कि सर 30 ऐसे लोग भी हैं जिनको कि पीएफ दे ही नहीं रहा है वो, तो उनका डिटेल मांगा हुआ है जोसेफ जी से। जो पिछले 3 बार हियरिंग अटेंड किए हैं, बट उन्होंने अभी तक डिटेल नहीं दिया है। हर बार उनसे यही रिक्वेस्ट किया है कि जोसेफ जी काइंडली सबमिट डिटेल दे देंगे तभी तो हम आपका कुछ हेल्प कर पाएंगे ना। अगर डिटेल ही नहीं रहेगा तो हम क्या हेल्प कर पाएंगे? एस्टेब्लिशमेंट तो बोल रहा है कि नहीं हम कुछ नहीं करें, हम तो सब कुछ कर रहे हैं सर, हम कर रहे हैं, फाइनेंशियल प्रॉब्लम है, ये प्रॉब्लम है, वो प्रॉब्लम है, बट जब तक रिकॉर्ड नहीं रहेगा आपका रिकॉर्ड, आप जब तक सर्टिफाइड नहीं रहेंगे कि हाँ सर ये भी मेरे तरफ से भी सबका आपने नाम ले लिया है, तब तक हम कैसे इंक्वायरी खत्म कर रहे हैं? तो हम ऑल एक्शन ले रहे हैं कि आपका पैसा रिकवर हो सर। ठीक है, हमको हेल्प कीजिए, थोड़ा सा हेल्प कीजिए। आप जैसे आके इन्फॉर्मेशन दिए, ऐसा ही इन्फॉर्मेशन हमें टाइम टू टाइम दीजिए। विल ट्राई टू फिनिश इट एज सुन एज पॉसिबल। ठीक है, आपका नाम क्या हुआ? प्रेम कुमार 8088 199 813. ಓಕೆ ಸರ್. ಸರ್ ಮತ್ತೆ ಇಲ್ಲಿ ಇಶ್ಯೂ ಏನಾಗಿದೆ ಅಂದ್ರೆ स्टाफ कुमार आपको स्टाफ के लिए बोल रही है, ये दूसरा रिकॉर्ड ये बाद में बोलेगा। अभी इधर ही फोन किया तो फोन बराबर नहीं उठा रहा है। देखो किसी का भी फोन है उठाए, अब आई विल कॉल यू आफ्टर सम। So it is So not- you call on, अगर कोई It's फोन not नहीं your उठा रहा है, नहीं तुम्हारा फोन नहीं है। नो नो नो, जनरली नहीं हमारा फोन जो है कहीं पे भी फोन करने से ट्रांसफर होता है। आप उसको क्या नंबर करो, तो लेना। 3 नंबर है 200 220 2222, किसी में ट्रांसफर करो। आप किससे बात करना चाहते हो बोलो, हम ट्रांसफर करके बात करेंगे। फोन किया तो उठाया, तो ऐसा नहीं कि नहीं उठाता उठाता है। एक बात और एक दूसरा एक 10 का नंबर, ये मोबाइल का नंबर दिया था मेरे पास, हाँ एक हमारा ऑडिटर के पास, वो मेरे को ये एक ईट्स अरब करके एक कंपनी ये खत्म हो गया, उसको क्लोज कर दिया। क्लोज करके अभी पीएफ क्लोज करने के लिए
आपको डॉक्यूमेंट्स दिया था नहीं, PF ऑफिस प्रॉब्लम के। इसके साथ क्या है, हाँ। आप देखो ये क्या किया, हम लोग किसी को जबरदस्ती नंबर नहीं देता है, ठीक है, ये नंबर खुद से लेता है लोग। अब इसने क्या किया है, ये रिकॉर्ड मत कीजिए, ये दूसरा टॉपिक ಸ್ಟಾಪ್ ಮಾಡ್ಬಿಡಿ स्टॉप ಮಾಡಿ ಇದು क्लोज कर देते हैं। ನೀವು ನೋಡಿ ಬಾಕಿ ಅವ್ರು ಇರ್ತಾರೆ. ಹಂಗೆ ಇಟ್ಬಿಡಿ ಕ್ಯಾಮ್ರಾ ಬೇರೆ ಸಿಸ್ಟಮ್ ಮಾಡ್ಬಿಡಿ, ಹಂಗೆ ಇಟ್ಬಿಡಿ, ಸಿಸ್ಟಮ್ ನೋಡ್ಬಿಡಿ, ಹಂಗೆ ಇಟ್ಬಿಡಿ. ಹಾ, ಅಲ್ಲಿ ಇಟ್ಬಿಡಿ. ಬಾಕಿ ಅವರು ಬೇಕಾದ್ರೆ ಬರ್ತಾರೆ. ಕರೆಕ್ಟ್ ಆಗಿದೆ. अब इसने क्या ನೀವು ಇಟ್ಕೊಳ್ಳಿ, किया, ಏನ್ ತೊಂದ್ರೆ ಇಲ್ಲ, ಮಾಡೋದೇನ್ ಬೇಡ. ये देखो समझो आप इसको बात। जी। इसने क्या कहा है कि मेरे पास 100 बरफ, ठीक है, LLP। हाँ। इसने अप्रैल 22 से डेट में बोला 13 में मेरे पास 20 बर्गर है, अप्रैल 22 से। सबका पेमेंट कर रहा है, अभी तक इसने पेमेंट किया है, मतलब दिसंबर नवंबर तक का पेमेंट इसने किया है। अब ये 2 महीने कैसे पता चलेगा क्लोज हो गया एस्टेब्लिशमेंट? दिसंबर तक का तो पैसा क्या बोल बोले, रहा है। समझ नहीं आ रहा है, एडी सर ना? ಇಲ್ಲಿ ಈಗ क्लोज ಲಾಸ್ಟ್ करने बोल रहा है, ये दिसंबर तक तो पैसा है। हाँ, दिसंबर तक का है। ಡಿಸೆಂಬರ್ ಗಂಟ ಕಟ್ಟಿದ್ದಾರೆ. PF ಕಟ್ಟಿದ್ದಾರೆ. Okay. ನಾವು ಜನವರಿ ಫೆಬ್ರವರಿಲಿ 2 ತಿಂಗಳು ನಾವು ಡಿಸೈಡ್ ಮಾಡಕ್ಕಾಗಲ್ಲ, ಅದು ಕ್ಲೋಸ್ ಆಗಿದ್ದೀವಿ ಅಂತ. ಅದಕ್ಕೆ ಸಕಾಲ ಆಗುತ್ತೆ, ಅದಕ್ಕೆ ಸಕಾಲ ಅನ್ವಯ 3 ತಿಂಗಳು ಆಗುತ್ತೆ. ಟೈಮ್ So ಇರುತ್ತೆ. we will give at least 5-6 months, we'll wait for it कि 5-6 months में कोई और काम नहीं मिल रहा है, तब इसको क्लोज करेगा। एक बार कोड मिल गया तो उसको क्लोज ही किया जा सकता है, उसको डिलीट नहीं कर सकते हम लोग, सरेंडर नहीं कर सकते। Okay. इसका कोड ऐसा डिलीट नहीं कर सकता, ये हमेशा इसके नाम से ही रहेगा। ओके, ऐसा बात अभी की है ना, उन लोगों को वो हमारा नहीं, ऑडिटर मैं वाले को समझा- ऐसा बोलने को कोई भी नहीं है, फोन करना तो फोन नहीं आपको उठा रहा है। समझा दिया जाएगा, आपको यही बता रहे हैं कि ये अभी तक नवंबर तक तो भरा है, मतलब अभी 3 महीना हुआ है नवंबर से, तो 3 महीने में हम किसी को क्लोज नहीं कर और सकते। 2 महीना मना। अब 6 महीने कम से कम वेट करेंगे ना कि उसका ये वाला फाइनेंशियल ईयर खत्म हो गया और कोई 5-6 महीने में कोई रिटर्न नहीं आ रहा है, उसके बाद क्लोज अभी तो 3 महीना हो गया। हाँ 3 और- महीना हो गया। हाँ। अभी उसके पास डॉक्यूमेंट के लिए कॉल किया था, तो डॉक्यूमेंट उन्होंने सबमिट किया है कि शायद GST रजिस्ट्रेशन का डॉक्यूमेंट सबमिट कर दिया कि हम कैंसिल कर रहे हैं। ESIC में भी वो रिक्वेस्ट डाल दिया है, हमारे यहाँ भी डाल दिया है। हम 1-8 महीने में उनके पास अपना आदमी भेजेंगे कि हाँ सही में क्लोज हो गया है, उसके बाद क्लोज कर देंगे। आपसे कुछ भी मांग नहीं रहे, आपको अगर क्लोज हो गया है 75 रुपीज भरो, आपको वो क्लोज ही दिखेगा हमेशा। क्या तो 75 ऑनलाइन ऑनलाइन से 75 रुपीज भरना है बस, उसमें और क्या- कुछ नहीं क्लोज करने के क्या लिए। मैटर डालना उसमें? कुछ नहीं, केवल 75 रुपीज अकाउंट में भर दोगे तो मतलब क्लोज है इसका। सर अब बताओ सर। ये समझा देते हैं इसको कि 75 रुपीज ಇದೆಯಲ್ಲ, ಅದು administrative charges ಅಂತ ನಮ್ಮ process ಮಾಡ್ತಾರೆ. ಅವರಿಗೆ account number phone number ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು. ಅದನ್ನ ಬರ್ಕೊಡಿ ನಾನು ಕ್ಲಿಯರ್ मतलब अगर वो भर रहा है 75 रुपीज तो मतलब हम लोग मान के चलो क्लोज है। ನಿಮ್ದು ಯಾವ್ದಾದ್ರು ಕಾಲೇಜ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಮ್ಮ ಆಡಿಟರ್ ಕಳಿಸ್ತೀನಿ ಅವ್ರಿಗೆ. ऐसा नहीं है कि जबरदस्ती चलाएगा, तो पूरा एक्शन लिया है। नहीं, अभी 3 महीना हो गया ना। नवंबर तक का पैसा है, ಇಲ್ಲ ಏನ್ ಗೊತ್ತಾ, ಈಗ ಅವರು ಡಾಕ್ಯುಮೆಂಟ್ಸ್ ಈಗ ಹೋಗಿ ಅವ್ರು ಕರೆಕ್ಟಾಗಿ ಒಪ್ಕೊಳ್ತೀನಿ, ಅವ್ರು ಹೇಳ್ತಾ ಇದ್ರೆ ಇವಾಗ ನಮ್ಗೆ ಅರ್ಥ ಆಗ್ತದೆ. 30 दिसंबर तक पैसा है, 30 दिसंबर को पैसा है, मतलब अब जो है 2 महीना भी नहीं हुआ। नहीं हुआ। 30 दिसंबर को लास्ट पेमेंट आया है हमारे पास। ओके, तो हम लोग अब इसका आज डेट क्या है, 30 दिसंबर तक तो पैसा है, 2 महीना हो सकता है बिजनेस नहीं रहा हो। 75 रुपीज आप भरो, हम उसको क्लोज कर देगा। कितना महीना? क्लोज करने का एक बार आप जब रिक्वेस्ट दिया तो हम उसको अपना आदमी को वहाँ भेजेगा वेरीफाई करने के लिए कि सर ये क्लोज है कि नहीं, देखाओ, देख के आ जाएंगे तो हम लोग क्लोज करेंगे। वो कब शुरू तो करें? उसके लिए सर दिल्ली से लेना पड़ता है। ओके, वो तो प्रोसेस करना ना। प्रोसेस में है, अंडर प्रोसेस है, चलेगा, 1-2 महीने में क्लोज कर देंगे, उससे ज्यादा नहीं। ओके, वो अभी बोल दिया, आपको मालूम हो गया। आपके ऑडिटर वाला फोन करे इसके लिए अभी क्या होगा करके पूछने के लिए फोन नहीं उठा रहा है, अभी जवाब नहीं दे 2 रहे हैं। महीने में अगर आप क्या होता है ना, कई बार हम लोग उसमें बह जाता है, आनंद भाई। इमोशन में हम लोग कई बार बह जाता है, ठीक है ना। तो इसमें क्या होता है ना कि आपको लगता है कि अरे ये जवाब नहीं दिया, ये नहीं दिया। आपको अगर कभी भी ऐसा लगे कि नहीं समझ में आ रहा है, आप ऑफिस आओ, हम आपको समझा हमारा देंगे। बात नहीं, अभी इतना बोल दिया ना सर, एक बार बात करते हैं।
अब इतना लोग अभी हमको बोल दिए ना, अभी इतना ही हमारा ऑडिटर है, तो कोई भी कुछ ಯಾರು ಬಂದ್ರು ಯಾರು ಉತ್ತರ ಕೊಟ್ಟಿಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಲ್ಲ, ಒಬ್ಬರಿಗೆಲ್ಲ ಸಾರ್ವಜನಿಕರಿಗೂ ಸಹ ಆಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಫೋನ್ ಮಾಡಿದ್ರೆ ಯಾರು ಫೋನ್ ತೆಗಿಲ್ಲ. ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಆಲ್ರೆಡಿ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಹತ್ರ. अभी आप जिससे मिलने आए, क्या आपको गलत तरीके से बिहेव किया? संपर्क, अगर टेक्निकल कोई भी इशू है हमारे एडीपी सेक्शन में आओ, आपको वहाँ रिजॉल्व करेंगे. ऐसा नहीं है हमारे यहाँ 10,000 12,000 इस्टेब्लिशमेंट आता है रेगुलर, इतना कंप्लेन नहीं आता है. एक्चुअली एक दो इशू हो जाता है कई बार नहीं पास. एक दिन हो गए तो परवाह नहीं सर, 10 दिन काल में फोन किया तो कोई भी नहीं उठाया है. हो सकता है कि एक दो बार नहीं उठाए ना, आप पर्सनली आके मिल लो, आपको ज्यादा इजीली मिले. ऐसा तो कोई दिक्कत नहीं है, आप तो यहीं पास में रहते हो, तो कभी आ सकते हैं पर्सनली कि नहीं सुन रहा है या नहीं समझ में आ रहा है बात आपस का. और एक बात बोल रहा हूँ मैं, वो लड़की को पूछा, कोई भी लेडी उठाया, मैं बोला उसका कमिश्नर कुछ वही इंचार्ज है, उसका नंबर दो, मैं बात करेगा. नहीं देता नंबर, ऐसे बोला डायरेक्ट, नहीं देगा नंबर. बोला क्यों ऐसा बोले ऑफिसर वाला बोला आपका? ऑब्वियसली हमारा नंबर तो ऑलरेडी आपके डिस्प्ले में है. ये देखो ನನಗೆ ಗೊತ್ತಿಲ್ಲ ಅಲ್ವಾ, ಕೇಳಿದ್ರು ಕೊಡ್ಬೋದಿತ್ತಲ್ಲ. ಕಮಿಷನ್ ನಂಬರ್ ಯಾಕೆ ಕೊಡಕ್ಕಿಲ್ಲ ಅವರು? ಅಫಿಸಿಯಲ್ ನಂಬರ್ಗಳು ಸಾರ್ವಜನಿಕರಿಗೆ ಇರೋದು, ಯಾಕೆ ಕೊಡಕ್ಕಿಲ್ಲ, ಯಾಕೆ ಫೋನ್ ತೆಗಿಲ್ಲ? ಕೊಟ್ಟಿಲ್ಲ. ಈಗ ಎಮ್ ನಂಬರ್ ಕೊಡ್ತೀನಿ ನಿಮ್ಗೆ, ಅದನ್ನ ಫೋನ್ ಮಾಡಿ ಕೇಳಿ. ಯಾರು ಇಬ್ಬರು यही तो लिखा हुआ है, सारा फोन नंबर यही डाला हुआ है. आपको ये तो आपको मालूम नहीं हो, जो थोड़ा लोगों को देखने के लिए मालूम नहीं होता गूगल में. आप मैं मेरे को मालूम है, अभी नंबर दिए ना पहले, उसके लिए नंबर पे फोन करो. ನೋಟಿಸ್ ಬೋರ್ಡ್ ಹಾಕಿದ್ದೀವಿ. ಓಕೆ, ಬಟ್ ಅವ್ರು ಕಾಲ್ ಮಾಡಿದಂತ ನಂಬರ್ಗೆ ನಾನು ಕಾಲ್ ಮಾಡಿದಾಗ ಯಾರು ತೆಗ್ದಿಲ್ಲ. ಹೌದು ದೇಶ ಹೇಳ್ತಾರೆ. लाइव कॉल करने का लाइव कोई इशू नहीं है. आपके इशूज के लिए हम लोग हमेशा तैयार है. ऐसा थोड़ी है कि आपको नहीं समझते आपकी बात को, समझते हैं, कोई दिक्कत नहीं. और जो भी आपका ये है ಈಗ ಅದನ್ನ ಬಿಡಿ, ಯಾಕಂದ್ರೆ ಅದನ್ನ ನಾವು ನಮ್ಮ ಹತ್ರ ಕರೆ ಈಗ ಯಾರಿಗೆ ಫೋನ್ ಮಾಡಿದ್ವಿ, ಯಾರಿಗೆ ಏನ್ ಮಾಡಿದ್ವಿ ಅಂತ ನಂಬರ್ ತೋರಿಸಿ ಅವ್ರಿಗೆ ಅದನ್ನ ನಾವು ತೋರಿಸ್ತೀವಿ ಅಂತ ತೋರಿಸ್ಕೊಂಡು ನಾವು ಅವ್ರಿಗೆ ಮಾತಾಡೋಣ. कोई दिक्कत नहीं है. और प्लस सर आप यूनियन लीडर हैं, आप जो है आज जो भी इशू है आप उसको लिखित में दे दो, ताकि हम आपको लिखित में जवाब भी दे दें. जी ओके. जैसे आपका वो भी है कि ये मेरा इस्टेब्लिशमेंट जो है क्लोज नहीं हो रहा है, आप एक लिखित में हमें दे दो यूनियन की तरफ से, हम आपको उसका रिटर्न रिप्लाई भी देंगे कि हाँ ये एक्शन हम ले रहे हैं. कोई दिक्कत नहीं है. हम लोग तो ये इसको बोलते हैं गवर्नमेंट सर्वेंट, तो हम लोग जो है आपके ही नौकर हैं. तो ऐसा नहीं कि आपका काम नहीं करेंगे. आपका जो भी काम है अगर हो पाएगा तुरंत का तुरंत होगा, और जो प्रोसीजर है उसी के थ्रू है. प्रॉब्लम क्या होता है प्रोसीजर का. Yeah, sir. हम Same आप point, बोल sir. देंगे तो We are expecting the same response like you, sir, आप from the other government services. आप आए तो आपको कहाँ ना किया कि नहीं रिकॉर्ड मत करो या मिलो मत, ऐसा तो कुछ बोला नहीं है. आप जो भी बोल रहे हैं सब सुन रहे हैं. हम लोग आपकी बात को सुनने के लिए तैयार है, आप परेशान मत होइए. ठीक है, हम एक्शन नहीं ले रहे हैं. अब अकाउंट में पैसा ही नहीं दिख रहा है, आप कहाँ से जाए? आप आ जाए, बताए कि ये सब अकाउंट है, हम वो सब ये अकाउंट में डिटेल में जाएंगे. आपके एक बार रिक्वेस्ट कर, तो आपका पूरा स्टाफ वाला को आपको आईडी प्रूफ कोई भी नहीं डालेगा, हमको मालूम नहीं है. कोई भी आके सामने पूछ रहे हमको तुम कौन क्या चाहिए करके बोलो, तो हम तुम कौन करके हम पूछते हैं, क्यों आईडी प्रूफ नहीं डालते हैं? आईडी प्रूफ सब कोई भी क्या सरकारी है ना, कोई भी नहीं है. ಬೇರೆ ಹೊರಗಡೆಯವ್ರು ಬಂದು ಕೇಳಕ್ಕಾಗಲ್ಲ ಅಲ್ಲಿ ಏನು ಅಂತ. ಸರ್ ಅದು ತಪ್ಪು. ಸರ್ಕಾರ ಸುತ್ತೋಲೆಗೆ ನೀವು ಬೆಲೆ ಕೊಡಿ. ಫಸ್ಟ್ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಐಡಿ ಪ್रूफ ಯಾಕೆ ಕೊಟ್ಟಿದ್ದಾರೆ? अब ये थोड़ा क्या होता है ना कि आप समझो सब पहनता है, आप भी तो आईडी कार्ड पहन के सब कोई नहीं आए हो. ऐसा नहीं होता है, कई बार कंफर्ट के लिए गर्मी लग रहा है तो ओके ऐसा सर, रख देता है. अभी पब्लिक वाला आते हैं, आपको मालूम पर नहीं पता, ಯಾರು ಗೊತ್ತಾಗಲ್ಲ ನೀವು ಯಾರು ಪಬ್ಲಿಕ್ ಸರ್ವೆಂಟ್ ಅಥವಾ ಗವರ್ನಮೆಂಟ್ ಅವರಿಗೆ. आप आए मेरे देश के बाहर ही लिखा है मेरा नाम, ಬಂದು ಕೇಳ್ಬೇಕು ಸರ್. ऊपर भी नाम लिखा है, कोई भी खा रहा है मालूम नहीं होता है ना. नाम लिखा है, आप तो चेंबर है अलग है, दूसरा का भी सबका नाम लिखा है. ಇದನ್ನೆಲ್ಲ ದೊಡ್ಡ यहाँ एक चीज सब क्या होता है, ಪಾಲನೆ ಮಾಡಿದೆ. ಓಕೆ ಮಾಡೋಣ ಅದಕ್ಕೆಲ್ಲ. Question is this, try to understand. Let us close the subject and we are also busy. No, आप कभी भी आपको अगर कोई इशू है आप आओ मिलो, आप पूछो जोसेफ से. मैंने 3 बार इनसे बोल रुका है कि कुछ तो डॉक्यूमेंट ला के दो जोसेफ जी, मैं क्लोज कर देगा. प्रॉब्लम क्या हुआ है सर, टेम्पररी वर्कर्स जो है स्टॉप कर दिए, अलग अलग हो गए, अलग अलग. जो भी रिकॉर्ड अवेलेबल है उसी का दे दो पहले. अरे कुछ तो उस पर प्रेशर बनाएगा ना ताकि वो रिकॉर्ड ಸರ್ ಈಗ ಸರ್ ಕ್ಲಿಯರ್ ಮಾಡಿದ್ರೆ ಏನೇ ಇದ್ರು ನಾನು ನೋಡ್ಕೊಳ್ತೀನಿ ಅಂತ ಈಗ ನಿಮಗೆ 3 days ಆಗಿ ಹೇಳಿದ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ ಮುಂದೆ नाम से चलेगा. सैलरी नहीं लिखेगा तो कैसे चलेगा? नाम से मैं क्या करेगा? सैलरी भी तो पता होना चाहिए ना. पैसा कैसे सैलरी कैसा होता है मालूम आपको? आप तो पहले भी आया हुआ है ना, टेम्पररी वाला कैसा मालूम सर?
कंटिन्यू ड्यूटी नहीं देता। नहीं समझ गया, हो सकता है कि महीने में 2000 सैलरी मिला हो, 5000 सैलरी मिला हो, यही लिख देना है। थोड़ी ना आपको बोल रहे हैं कि 15-20 वही लिख के दे दो उसको क्या क्या उसका सिग्नेचर होना चाहिए ना, उसका आईडी कार्ड और सिग्नेचर लगा दीजिए ताकि प्रूफ होता है। इसका हॉस्पिटल का आईडी कार्ड नहीं, उसका आईडी कार्ड भी आधार पैन हमारा आधार कार्ड ठीक है। हाँ निकाल सकते हैं, बट अभी तो इंटरेस्ट मिल रहा है, अभी क्लोज करना है क्या? नहीं उनका अभी देखो 6 महीने से नहीं वो निकाल सकता है, फॉर्म 13 देके निकाल सकता है, फॉर्म 19 भी सेटल करेगा, पूरा पैसा भी विड्रॉ करना चाहता है, पूरा पैसा विड्रॉ कर सकता है। क्या है कि एक बार विड्रॉ कर लोगे, दोबारा आएगा पैसा तो दोबारा हम दे देंगे, ऐसा कुछ नहीं। हाँ पार्शियल विड्रॉल कर सकता है, कोई दिक्कत नहीं, सब कुछ ऑनलाइन है। अरे सैलरी स्लिप मिलना, टेम्पररी कार्ड, टेम्पररी वर्कर ला, आईडी कार्ड मीन्स आधार, नॉट हॉस्पिटल रिकॉर्ड। आप जो भी बोल रहे हैं, जितना भी आपका इशू है उसको एक लेटर हमें जरूर दे दीजिएगा ताकि हम आपको रिटर्न में भी रिप्लाई दे सकें। आपका भी रिकॉर्ड रहेगा कि हम पिछली बार मिल गए थे, ये सारा इशू रेज किए, आप क्या क्या रिजॉल्व किए, इजी होगा ना समझना। समझ गए क्या बोले सर? सर समझिए क्या बोला मैंने कि आप जो भी बोले, जो भी रिक्वेस्ट लेते हैं, हो सकता है कि मुझे अभी 2-3 याद हो, बाद में मैं भूल जाऊँ, बट आप लिखित में दे दोगे हमें तो सारा याद रहेगा, हम उस हिसाब से सारे पे एक्शन ले पाएंगे। आपको जो भी है वो लिख के हमें दे दीजिए, हम सब कर देंगे। because they have taken my salary amount, they have done the criminal breach of trust. सर उसके लिए भी They have not lost. आप इतना जानते हो कि न्यूज़ पेपर में इतना सारा हंगामा हो गया है, किसको नहीं पता है? लेबर कमिश्नर बार बार आपके यहाँ जा रहा है, लेबर कमिश्नर तो रेगुलर जाता है, सबको पता है। डीसी ऑफिस तक हमने भी पुलिस को लेटर लिखा है, ऐसा नहीं कि हम भी नहीं लिखते हैं। कंप्लेंट तो सबको करना ही होता है, हम कैसे नहीं कंप्लेंट करेंगे? ऐसा नहीं कि हम लेबर ऑफिसर सर इसीलिए तो उसके ऊपर से हमने 7A इंक्वायरी स्टार्ट किया। 7A इंक्वायरी सेल्फ इज जुडिशियल इंक्वायरी, मतलब एज ए जज हम उसको अब सब कुछ देख रहे हैं। उसका बैंक अकाउंट क्यों फ्रीज किया, उसमें फाइन क्यों लगा रहा है, वो सब के लिए, क्योंकि ये सब पावर है। हम लोग भी किसी को जेल तुरंत नहीं कर सकते कि जेल ही भेज सकते, अगर जेल भेज तो फिर वो भी पैसा नहीं आएगा। ओके धन्यवाद धन्यवाद धन्यवाद। ಒಳ್ಳೆ ಮಾಹಿತಿ Indian Bank, who this Aadhaar card, who get Indian Bank. Three times. ಅಂದರೆ ಆಗೇನಿದ್ರು
ಕನ್ಕ್ಲೂಸ್ ಮಾಡ್ಬಿಡೋದ ಮಿತ್ರರೇ, ಇವತ್ತು ನಾವು PF ಪ್ರಾವಿಡೆಂಟ್ ಫಂಡು ನಮ್ಮ ಮೈಸೂರು ಜಿಲ್ಲಾ ಮುಖ್ಯ ಕಚೇರಿಗೆ ಬಂದಿದ್ದೋ. ಒಂದಷ್ಟು ಮಿಷನ್ ಹಾಸ್ಪಿಟ್ಲು ಅಂತ ಹೇಳ್ತೀವಿ ನಾವು, ಅದಕ್ಕೆ ಏನು ಹೇಳ್ತೀವಿ ಕ್ರಿಶ್ಚಿಯನ್ ಹಾಸ್ಪಿಟ್ಲು ಅಥವಾ ಮಿಷನ್ ಹಾಸ್ಪಿಟ್ಲು ಅಂತ ಹೇಳ್ತೀವಿ. ಅದ್ರದ್ದು ಒಂದಷ್ಟು ಸಮಸ್ಯೆಗಳಿತ್ತು, ಅದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದೆ. ಮತ್ತು ಕೆಲವು ಕಚೇರಿಗಳು PF ಅಲ್ಲಿ ರಿಜಿಸ್ಟರ್ ಆಗಿರ್ತವೆ, ಮತ್ತು ಅವು ಕ್ಲೋಸ್ ಮಾಡ್ಕೋಬೇಕಾದ್ರೆ ಏನು ಪ್ರಕ್ರಿಯೆಗಳಾಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ, ಹಾಗಾಗಿ ಒಂದಷ್ಟು ಉಪಯುಕ್ತವಾದ ಮಾಹಿತಿಗಳ ಬಗ್ಗೆ ಚರ್ಚೆ ಆಯಿತು. ಮತ್ತು ಜನಸಾಮಾನ್ಯರಿಗೆ ಈಗ ಸ್ಪಂದಿಸ್ತಾ ಇದ್ದಾರೆ, ಅದು ಒಂದು ಖುಷಿ ಆಗ್ತಾಯಿದೆ. ಹಿಂಗೆ ಎಲ್ಲ ಆನ್ಲೈನಲ್ಲಿದೆ, ನೀವು ಹೊರಗಡೆ ಮಾಡ್ಕೊಳ್ಳಿ, ಮೊಬೈಲಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾಯಿದ್ರು, ಅದನ್ನು ವ್ಯವಸ್ಥೆ ಸರಿ ಮಾಡಿದ್ದಾರೆ. ಅಂದ್ರೇನು ಎಲ್ಲ ಸರಿ ಇದೆ ಅಂತಲ್ಲ, ಇನ್ನೂ ಕುಂದುಕೊರತೆಗಳಿದೆ. ಈಗ ನಮ್ಮ ಹತ್ರ ಏನು ದೂರುಗಳಿತ್ತು ಅದ್ರ ಬಗ್ಗೆ ನಾವು ವ್ಯವಸ್ಥೆ ಮಾಡಲಿಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದಷ್ಟು ಪರಿಹಾರ ಸಿಕ್ಕಿದೆ. ಇನ್ನು ಮುಂದೆನೂ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಇದು ನೋಡ್ತಾ ಇದ್ದೀವಿ ಲೈವಲ್ಲಿ. ನಿಮಗೆ PF ಪ್ರಾವಿಡೆಂಟ್ ಫಂಡ್ ಆಫೀಸರ್ EPF ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆಫೀಸಲ್ಲ ಅದು ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಮೈಸೂರು ಜಿಲ್ಲಾ ಸಮಿತಿಯವರು ಸಂಪರ್ಕಿಸಿ, ಅಥವಾ ಮಂಡ್ಯ ಜಿಲ್ಲೆಯವರಿದ್ದರೆ ನಾವು ಮಂಡ್ಯ ಜಿಲ್ಲೆಯವರು ಇದ್ದೀವಿ, ಮಂಡ್ಯ ಜಿಲ್ಲೆ ಸಮಿತಿಯವರು ಸಂಪರ್ಕಿಸಿ, ಅಥವಾ ನಮ್ಮ ಈ ವ್ಯಾಪ್ತಿಗೆ ಬರುವಂಥ ಎಲ್ಲ ಜಿಲ್ಲೆಯವರು ಚಾಮರಾಜನಗರ ಆಗ್ಬೋದು, ಹಾಸನ, ಮಂಡ್ಯ ಈ ಭಾಗದವ್ರು ಯಾರೇ ಇದು ಸಂಪರ್ಕಿಸಿ ಸಮಸ್ಯೆಗಳಿಂದ ನೇರವಾಗಿ ಬಗೆಹರಿಸಿಕೊಳ್ಳಲಿಕ್ಕೆ ಅಧಿಕಾರಿಗಳು ಸಿದ್ಧರಿದ್ದಾರೆ ಅಷ್ಟು ಹೇಳ್ತೀನಿ. ಮತ್ತು ಇನ್ನೊಂದಷ್ಟು ವಿಷಯಗಳು ನಮ್ಮ ನಾಗೇಂದ್ರ ಅವರು. ನಮಸ್ಕಾರ ಬಂಧುಗಳೇ. ಈಗ ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಅವ್ರದ್ದು ಹೆಸರು ಏನು ಗೊತ್ತಾಗಲಿಲ್ಲ, ಸೊ ನಾವು ಮಾತಾಡ್ತಾಗೆ ಬಂದಿದ್ದೀವಿ. ಈಗ ಅವ್ರ ಹತ್ರ ನಾವೆಲ್ಲ ಕುಂದುಕೊರತೆಗಳ ಬಗ್ಗೆ ಏನಾಗಿದೆ ಅದೆಲ್ಲ ನಾವು ಈಗ ಆಲ್ರೆಡಿ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಸೊ ಆಗ ಸಂಬಂಧಪಟ್ಟಂಗೆ ಅವರು ಕೆಲವು ಮಾಹಿತಿಗಳೆಲ್ಲ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮಗೆ ಗೊತ್ತಿದೆ, ಇವತ್ತು KRS ಪಾರ್ಟಿಯಿಂದ ಬಂದು ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನ್ಯಾಯ ಪಡ್ಕೊಳ್ತಾ ಇದ್ದೀವಿ, ನ್ಯಾಯ ಕೊಡಿಸ್ತಾ ಇದ್ದೀವಿ. ಸಾರ್ವಜನಿಕರು ಇದೇ ರೀತಿ ಪ್ರಶ್ನೆ ಮಾಡಬೇಕು, ಅಧಿಕಾರಿಗಳನ್ನ ತಮ್ಮ ಹಕ್ಕನ್ನು ಅವ್ರು ಪಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರ ಅಸಿಸ್ಟೆಂಟ್ ಕಮಿಷನರ್ ಸೌರವ್ ಅಂತೇಳಿ ಅವರ ಹೆಸರು. ಸೊ ಅವ್ರ ಹತ್ರ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿ ಎಲ್ಲ ಬಂದಿದ್ದೀವಿ, ಮಾತಾಡಿದ್ದೀವಿ. ಸಾರ್ವಜನಿಕವಾಗಿ ಹೇಳ್ತಾ ಇರೋದು, ಇವತ್ತು ಏನು ಸರ್ಕಾರಿ ಅಧಿಕಾರಿಗಳು ಮೇಲಧಿಕಾರಿಗಳು ಅಂತೇಳಿ ನಮ್ಮ ಸಾರ್ವಜನಿಕರು ಯಾರನ್ನ ಪ್ರಶ್ನೆ ಮಾಡಬೇಕು, ಯಾವ ರೀತಿ ಕೇಳಬೇಕು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. PF ಆಫೀಸಿಂದ ಭಾಳ ತೊಂದರೆ ಆಗ್ತಾಯಿತ್ತು. ಸೊ ಇವತ್ತು ನಾವು ಸಂಬಂಧಪಟ್ಟ ಅಧಿಕಾರ ಹತ್ರ ಎಲ್ಲ ರೀತಿಯಲ್ಲಿ ನಾವು ಮಾಹಿತಿನ ಅವ್ರಿಗೆ ಹೇಳಿದ್ದೀವಿ, ಕೊಟ್ಟಿದ್ದೀವಿ, ತೊಗೊಂಡಿದ್ದೀವಿ. ಸಾರ್ವಜನಿಕರಿಗೆ ಹೇಳ್ತಾ ಇರೋದು, ನಾನು ಯಾವುದೇ ರೀತಿ ನೀವು ಸರ್ಕಾರಿ ಅಧಿಕಾರಿಗಳ ವಿಷಯದಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ನಮ್ಮ ಮೈಸೂರು KRS ಪಾರ್ಟಿ ಇದೆ, ದಯವಿಟ್ಟು ಎಲ್ಲರೂ ಗೂಗಲಲ್ಲಿ ಹುಡುಗರು ಸಹ ನಮ್ಮ KRS ಪಾರ್ಟಿ ನಂಬರ್ ಸಿಗುತ್ತೆ. ದಯವಿಟ್ಟು ಅಲ್ಲಿ ಎಲ್ಲರೂ ಸಂಪರ್ಕ ಮಾಡಿ, ನಂಬರ್ ತಗೊಳ್ಳಿ, ಕಾಲ್ ಮಾಡಿ. ಏನೇ ಸಮಸ್ಯೆಗಳು ಬಂದರೂ ಸರ್ಕಾರಿ ಅಧಿಕಾರಿಗಳು ಯಾವುದೇ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, PF ಆಫೀಸ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಮತ್ತು ನಮ್ಮ ಕಾರ್ಪೊರೇಷನ್ ಇರ್ಬೋದು, ಕಾಡಾ ಆಫೀಸ್ ಇರ್ಬೋದು, ಮೂಡಾ ಆಫೀಸ್ ಇರ್ಬೋದು, ಮತ್ತು ಪ್ರತಿಯೊಂದು ಎನಿ ಸರ್ಕಾರಿ ಆಫೀಸ್ಗಳು ಸಂಬಂಧಪಟ್ಟಂಗೆ ಏನಾದ್ರು ಮೋಸ ನಡೆದ್ರೆ, ಭ್ರಷ್ಟಾಚಾರ ನಡೆದ್ರೆ, ಏನಾದ್ರು ಲಂಚ ಏನಾದ್ರು ಬೇಡಿಕೆ ಇಟ್ಟರೆ, ಇಂಥವು ಏನೇ ವಿಷಯ ಇದ್ದರೂ ದಯವಿಟ್ಟು ನಮ್ಮ KRS ಪಕ್ಷನ ಸಂಪರ್ಕಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಮಸ್ಕಾರ.